ನಮಸ್ತೆ. 22/6/2026 ಸೋಮವಾರ ದಿನ. ಇದು ಶುಕ್ಲ ಪಕ್ಷ, ಅಂದರೆ ಬೆಳೆಯುವ ಚಂದ್ರ. ಕರಗುವ ಚಂದ್ರನಕ್ಕೂ ಬೆಳೆಯುವ ಚಂದ್ರನಕ್ಕೂ ವ್ಯತ್ಯಾಸ ಇದೆ. ಕರಗುವ ಚಂದ್ರನಲ್ಲಿ ಹುಣ್ಣಿಮೆ ಮುಗಿದು 5 ದಿನಗಳವರೆಗೂ ಶುಭವಾಗಿ, ಆಮೇಲೆ ಮುಹೂರ್ತ ಕಾರ್ಯಗಳು ಮಾಡಬಾರದು. ಅದು ಕರಗುವ ಚಂದ್ರನಾಗುತ್ತದೆ. ಬೆಳೆಯುವ ಚಂದ್ರನಲ್ಲಿ ಅಮಾವಾಸ್ಯೆ ಕಳೆದ ಮೇಲೆ, ಪ್ರಥಮ ಕಳೆದ ಮೇಲೆ 2ನೇ ದಿನ 3ನೇ ದಿನ ಅಂತ ಬರುತ್ತದೆ. ಅದರಲ್ಲಿ ಶುಭ ಕಾರ್ಯಗಳು ಮಾಡಬಹುದು. 5ನೇ ದಿನವಾದ ಪಂಚಮಿಯಲ್ಲಿ ಮಾಡಬಹುದು. ಸಪ್ತಮಿ ಅನ್ನುವ 7ನೇ ದಿನದಲ್ಲಿ ಮಾಡಬಹುದು. ಈ ರೀತಿ ನೋಡಿಕೊಂಡು ಆವತ್ತಿನ ಯೋಗಗಳನ್ನು ನೋಡಿಕೊಂಡು ಕಾರ್ಯಗಳನ್ನ, ಶುಭ ಕಾರ್ಯಗಳನ್ನ ಮಾಡಬಹುದು. ಇವತ್ತಿನ ಸೂರ್ಯೋದಯ 5:55ಕ್ಕೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಅಷ್ಟಮಿ ಇದೆ, 3:39 ಮಧ್ಯಾಹ್ನದವರೆಗೂ. ಆದ್ದರಿಂದ ಹಣಕಾಸು ಸಂಬಂಧಪಡುವಂಥ ಕಾರ್ಯಗಳನ್ನ ಮಾಡಬಾರ್ದು. ಯಾಕೆಂದರೆ ನಷ್ಟದ ದಿನ ಅಂತ ಹೆಸರು. ಆಮೇಲೆ ಬರುವಂಥದ್ದು ನವಮಿ. ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ಕೋಬಹುದು. ಆದರೂ ಇವತ್ತು ಸಂಪತ್ತಿದೆ ಅಂತ ಬರುತ್ತದೆ 10:22 AM ವರೆಗೆ. ಆದರೂ ನಾವು ಪದೇ ಪದೇ ಹೇಳ್ತೀವಿ, ಅಷ್ಟಮಿ ಇರೋದರಿಂದ ಎಚ್ಚರವಾಗಿರಬೇಕಾಗ್ತದೆ. ಮತ್ತೆ ಬೇರೆ ವಿಷಯಕ್ಕೆ ಬರೋಣ. ಇವತ್ತಿನ ನಕ್ಷತ್ರ ಪಾದಗಳು ಮತ್ತು ರಾಶಿ. ಇವತ್ತೆಲ್ಲ ಕನ್ಯಾ ರಾಶಿ ಇರುತ್ತದೆ. ಇವತ್ತು ಉತ್ತರಾ ನಕ್ಷತ್ರ ಬೆಳಿಗ್ಗೆಯಿಂದ 10:22ವರೆಗೂ ಉತ್ತರಾ ನಕ್ಷತ್ರದ 4ನೇ ಪಾದ. ಇಷ್ಟಕ್ಕೆ ಉತ್ತರಾ ನಕ್ಷತ್ರವೇ ಮುಗಿತದೆ. ಆನಂತರ ಬರೋದು ಹಸ್ತ ನಕ್ಷತ್ರ. ಹಂಗಾಗಿ ಉತ್ತರಾ ನಕ್ಷತ್ರ ಮಾನುಷಿಗಣ, ಹಸ್ತ ನಕ್ಷತ್ರ ದೇವಗಣ. 10:22 ಮೇಲೆ ಸಂಜೆ 4:41ವರೆಗೂ ಹಸ್ತ ನಕ್ಷತ್ರ 1ನೇ ಪಾದ. ಆನಂತರ ರಾತ್ರಿ 11:03ವರೆಗೂ ಹಸ್ತ ನಕ್ಷತ್ರ 2ನೇ ಪಾದ. 2ನೇ ಪಾದ ಮುಗಿದ ನಂತರ ರಾತ್ರಿ 11:03 ಮೇಲೆ ಸುಮಾರು ಬೆಳಗಿನ ಜಾವ 5:27ವರೆಗೂ ಹಸ್ತ ನಕ್ಷತ್ರದ 3ನೇ ಪಾದವಿದೆ. ಆನಂತರ 4ನೇ ಪಾದ ಬರುತ್ತದೆ ಹಸ್ತ ನಕ್ಷತ್ರ. ಇವತ್ತಿನ ದಿನದಲ್ಲಿ ಇರುವಂಥ ಸಮಯಗಳಲ್ಲಿ ಶುಭ ಸಮಯಗಳು ಅಂತ ನೋಡೋಣ. ಒಂದು ದಿನ ಶುಭ ಅಥವಾ ಅಶುಭ ಅಂತ ಇದ್ರೂ ಎಮರ್ಜೆನ್ಸಿಗೆ ಬೇಕಾಗುತ್ತದೆ ಒಳ್ಳೆ ಟೈಮ್. ಯಾಕೆಂತಂದರೆ ಆಸ್ಪತ್ರೆ ಹೋಗೋದು, ಗೌರ್ಮೆಂಟ್ ಆರ್ಡರ್ನ ಪರಿಪಾಲಿಸೋದು, ಅದು ಕೋರ್ಟ್ ಇರ್ಬೋದು, ಪೊಲೀಸ್ ಸ್ಟೇಷನ್ ಇರ್ಬೋದು. ಅದಕ್ಕೆಲ್ಲ ರಾಹುಕಾಲ, ಯಮಗಂಟ ಕಾಲ ನೋಡೋಕ್ಕಾಗಲ್ಲ, ದುರ್ಮುಹೂರ್ತ ನೋಡೋಕ್ಕಾಗಲ್ಲ. ಗಮನ ಕೊಡಿ. ಹೀಗೆ ನಾವು ನೋಡುವ 100% ಶುಭ ಸಮಯಗಳು ಅಂತಂದಾಗ ಬೆಳಗ್ಗೆಯಿಂದಲೇ ಸ್ಟಾರ್ಟ್ ಆಗುತ್ತದೆ. ಇವತ್ತು 5:55ರಿಂದ 7:30, 9:10ರಿಂದ 10:20, ಮತ್ತು 1:41ರಿಂದ 3:20, ಸಂಜೆ 4:12 ಮೇಲೆ ಸಮಯವು 7:16ವರೆಗಿದೆ. ರಾತ್ರಿ 9:22 ಮೇಲೆ ರಾತ್ರಿ 12:20ವರೆಗೂ ಒಂದು ಟೈಮ್. ಇದೆಲ್ಲ ಶುಭ ಸಮಯಗಳು. ಆದರೆ 100% ಅಶುಭ ಸಮಯವನ್ನು ನೋಡೋಣ. ಬೆಳಿಗ್ಗೆ 7:32ರಿಂದ 9:08, ಮತ್ತು 10:22ರಿಂದ 11:54 ಮೃತ್ಯು. ಆ ಮೃತ್ಯು ಮುಗಿಯುವಷ್ಟರಲ್ಲೇ ಯಮಗಂಡ ಕಾಲದಲ್ಲಿ ಸ್ಟಾರ್ಟ್ ಆಗುತ್ತದೆ 10:45ರಿಂದ ಮಧ್ಯಾಹ್ನ 12:22ವರೆಗೂ. ಹಾಗಾಗಿ ಮೃತ್ಯು ಮತ್ತು ಯಮಗಂಡ ಬರುವ ಈ ಸಮಯ ಖಂಡಿತವಾಗಿಯೂ ಅಶುಭ ಸಮಯವೇ. ಮಧ್ಯಾಹ್ನ 12:47ರಿಂದ 1:39ವರೆಗೂ ದುರ್ಮುಹೂರ್ತವಿದೆ. ಮತ್ತು 3:22 ಮಧ್ಯಾಹ್ನದ, ಅಂದರೆ PM ರಿಂದ ಸಂಜೆ 4:14ವರೆಗೂ ಒಂದು ದುರ್ಮುಹೂರ್ತ. ಸಂಜೆ 7:18 ಮೇಲೆ ರಾತ್ರಿ 9 ಗಂಟೆವರೆಗೂ ನಕ್ಷತ್ರ ವಿಷಘಟಿಕಾ ಕಾಲವಿದೆ. ಆದ್ದರಿಂದಾಗಿ ನೋಡಿ ನಿಮ್ಮ ಕಾರ್ಯಗಳನ್ನ ಮಾಡಿ. ನಾವು ಫಸ್ಟೇ ಹೇಳಿದಂತೆ ಇವತ್ತಿನ ದಿನದಲ್ಲಿ ಇರುವಂಥ ಸಂಪತ್ತು ಅಂತ ಇದ್ದರೂ ಕೂಡ ನಮಗೆ ಬರುವಂಥ ತಿಥಿಗಳ ಮೇಲೇನೆ ಪ್ರತಿಯೊಂದು ವಿಷಯವನ್ನು ಗಮನಿಸಬೇಕು. ಹಾಗಾಗಿ ಅಷ್ಟಮಿ ನವಮಿ ಇರೋದರಿಂದ ದೇವರ ಪೂಜೆ ಮಾಡ್ಬೋದು. ವಾಗ್ವಾದಗಳನ್ನು ಕಡಿಮೆ ಮಾಡಿಕೊಳ್ಳಿ. ಯಾಕೆಂದರೆ ಅಷ್ಟಮಿ ಅಂದರೆ ನಷ್ಟ ಅಂತ. ದುಡ್ಡು ಮಾತ್ರನೇ ನಷ್ಟವಲ್ಲ, ಮಾತು ನಷ್ಟವಾಗುತ್ತದೆ. ಎಚ್ಚರ. ಹಾಗಾಗಿ ಇಷ್ಟು ವಿಷಯಗಳನ್ನ ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನು ಮುಂದಿಡುವಂಥದ್ದೋ ಅಥವಾ ಎಮರ್ಜೆನ್ಸಿಗೆ ಮಾಡುವಂಥದ್ದೋ ಕೊಟ್ಟಿರುವಂಥ ಸಮಯವನ್ನು ನೀವು ಉಪಯೋಗಿಸ್ಕೊಳ್ಳಿ. ಮುಂದಿನ ಸಂಚಿಕೆಯನ್ನು ನೋಡೋಣ. ಧನ್ಯವಾದ.